ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಡೈಲಿ ವ್ಲಾಗು. ಏನಂತ ಹೇಳಿದ್ರೆ ತುಂಬ ಸ್ಪೆಷಲ್. ನಾವು ಮೊನ್ನೆ ಸೈಟ್ ಕ್ಲೀನ್ ಮಾಡಿಸಿದ್ವಲ್ಲ, ಆ ಸೈಟ್ ಕ್ಲೀನ್ ಮಾಡಿಸಿರೋ ಜಾಗದಲ್ಲಿ ಇವತ್ತು ಬೋರ್ ಹಾಕ್ಸೋಣ ಅಂತ ಅಂದ್ಕೊಂಡು ಅಲ್ಲೊಂದು ಮಾರ್ಕ್ ಮಾಡಿಸ್ತಾ ಇದ್ದೀವಿ. ಯಾರನ್ನು ಕರೆಸ್ಬೇಕು ಅಂತ ತುಂಬ ದಿವಸದಿಂದ ಒಂದಷ್ಟು ಎಲ್ಲ ಚರ್ಚೆಗಳನ್ನ ಮಾಡಿ ಬೇರೆಯವ್ರು ಯಾರ್ಯಾರು ಬೋರ್ ಹಾಕ್ಸಿದ್ದಾರೆ ನಮ್ಮ ಫ್ಯಾಮಿಲಿಲಿ ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ ಎಲ್ಲರನ್ನೂ ವಿಚಾರಿಸಿ, ನಂಜುಂಡೇಶ್ವರ ಅವ್ರ ಅಣ್ಣ ಎಲ್ಲರನ್ನೂ ಸುಮ್ಮನೆ ವಿಚಾರಿಸಿ ನೀಟಾಗಿ ಯಾರ ಕೈಲಿ ಹಾಕಿಸ್ಬೇಕು ಆ ಥರದ್ದೆಲ್ಲ ಯೋಚನೆ ಮಾಡಿ ಒಂದು ಮೈಂಡ್ ಫಿಕ್ಸ್ ಆಗಿದ್ವಿ. ಆಲ್ರೆಡಿ ಇದು ಪ್ರೊಸೆಸಿಂಗ್ ಎಲ್ಲ ಒಂದು ತಿಂಗಳು ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ ನಾನು. ಆದರೂ ಒಂದು ಕ್ಲಾರಿಟಿಗೋಸ್ಕರ ಒಂದು 2-3 ಜನನ ಲೀಸ್ಟ್ ಮಾಡಿ ಇಟ್ಟಿದ್ವಿ. ಕೊನೆಗೂ ಫೈನಲ್ ಮಾಡಿಬಿಟ್ಟು ಕರ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಮಾಡಿದ್ದೀವಿ. ತೆಂಗಿನಕಾಯಿನ ಆ್ಯಕ್ಚುಲಿ ನಾವು ತರಬೇಕೇನೋ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಮನೇಲಿ ಇದ್ದಿದ್ದ ಕಾಯಿನೆಲ್ಲ ನಾನು ನೀಟಾಗೆಲ್ಲ ಸುಲಿಸ್ಬಿಟ್ಟು ಏನು ಮಾಡಿದೆ ಅಂದರೆ ನೀರೊಳಗಡೆ ಹಾಕಿಟ್ಟಿರ್ತೀನಿ. ಬೇಕಾದಾಗ ನಂಜುಂಡೇಶ್ವರ ಇಲ್ಲ ಅಂದಾಗ ಒಡ್ಕೊಳಕ್ಕೆ. ಅದಕ್ಕೆ ಏನು ಮಾಡಿದ್ವಿ, ಮಾರ್ಕೆಟಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಮಾರ್ಕೆಟಿಗೆ ಹೋಗಿ ತೆಂಗಿನಕಾಯಿ ತೊಗೊಂಬರೋಣ ಅಂತ. ಹಾಗೆ ತರಕಾರಿ ಕೂಡ ಇರಲಿಲ್ಲ, ಎರಡೂ ಒಂದೇ ಸತಿ ಆಗುತ್ತೆ ಅಂತ ಅಂದ್ಕೊಂಡು ರೆಡಿಯಾಗಿ ಮಾರ್ಕೆಟಿಗೆ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಬೇಗ ಬ್ರೇಕ್ಫಾಸ್ಟ್ ಕೂಡ ಮಾಡಿ ಸ್ಕೂಲಿಗೆ ಹೋಗೋಕ್ಕೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಅಂದರೆ ನಾನು ಈ ವ್ಲಾಗ್ನ ನೀರು ಬಿದ್ದ ಮೇಲೆ ಹಾಕೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಇನ್ ಕೇಸ್ ಏನಾದರೂ ಅವ್ರು ಮಾರ್ಕ್ ಮಾಡಿರ್ತಾರೆ, ಅವರಿಗೂ ಒಂದು ನೆಗೆಟಿವ್ ಏನಾದರೂ ಒಂದು ಇದಾಗತ್ತೆ, ನಮಗೂ ಏನೋ ಒಂಥರ ಬೇಜಾರಾಗತ್ತಲ್ಲ. ಅದಕ್ಕೆ ನೀರು ಬಿದ್ದಿದೆ ಆ್ಯಕ್ಚುಲಿ, ಅದು ಖುಷಿ ವಿಷಯ. ಅದಕ್ಕೆ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೊಮೆಟೊ ಬಾತ್ ಮಾಡಿದೆ. ಇದು ಕಾಯಿ ಸಿಕ್ಕಿತ್ತು ದೊಡ್ಡಬಳ್ಳಾಪುರದಲ್ಲಿ, ತೊಗೊಂಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಇತ್ತು, ಕವರಲ್ಲಿ ಹಾಕ್ಬಿಟ್ಟೆ ಹಾಗೆ ಇಟ್ಬಿಟ್ಟಿದ್ದೀನಿ, ನಾನು ನೋಡೇ ಇರಲಿಲ್ಲ, ವೇಸ್ಟ್ ಏನೋ ಅಂತ ಅಂದ್ಕೊಂಬಿಟ್ಟೆ. ಆಮೇಲೆ ನೋಡಿದ್ರೆ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಡ್ರೈ ಥರ ಆಗಿತ್ತು, ಆದರೆ ಸ್ವೀಟಾಗಿ ಚೆನ್ನಾಗಿತ್ತು. ಅಭಿನವ್ಗೆ ರೆಡಿ ಮಾಡ್ಕೊಳಕ್ಕೆ ಹೇಳಿಬಿಟ್ಟು ಹೊರಟ್ಬಿಟ್ಟೆ ನಾನು ಮಾರ್ಕೆಟಿಗೆ. ಅವ್ರು ಬರ್ತಾರಲ್ಲ, ಅದಕ್ಕೆ ತರಕಾರಿ ಎಲ್ಲ ತೊಗೊಂಡು ಬಂದೆ. ನಂಜುಂಡೇಶ್ವರ್ ಬಂದಿದ್ದರು, ಎಲ್ಲ ಎತ್ಕೊಂಡು ಬಂದು ಅಲ್ಲಿ ಇಡ್ತಾಯಿದ್ರು. ನಾನು ಬಂದಿದ್ನಲ್ಲ, ಮಾರ್ಕೆಟಿಂದ ಬಂದ್ರೇ ಸಾಕಾದಂಗೆ ಆಗ್ಬಿಡುತ್ತಪ್ಪ. ಒಂದು ಕಡೆ ಬಿಸಿಲು, ಒಂದು ಕಡೆ ಗಾಳಿ, ಆಷಾಢ ಅಂತೂ ಸಿಕ್ಕಾಪಟ್ಟೆ ಟ್ರಬಲ್. ಅದಕ್ಕೆ ಮೇ ಬಿ ಯಾರೂ ಜಾಸ್ತಿ ಏನೋ ಕೆಲಸಗಳನ್ನ ಮಾಡಬೇಡ್ರಿ ಅಂತ ಏನು ಹೇಳ್ತಾರೋ ಏನೋ. ಫುಲ್ಲು ಗಾಳಿ ಅಂದರೆ ಗಾಳಿ. ನಾನು 3 ಡೇಸ್ ಕೆಳಗಡೆ ಕಾಯಿ ತೊಗೊಂಬಂದಿದ್ದೆ, ಅದಕ್ಕೇನು ಜಾಸ್ತಿ ತರಲಿಲ್ಲ. ಅವ್ರಿಗೆ ಹೇಳಿಬಿಟ್ಟು ಈ ಥರ ಕಾಯಿ ಬೋರಿಗೆ ಪಾಯಿಂಟ್ ಮಾಡ್ಸೋಕ್ಕೆ ಅಂತ ಹೇಳಿದೆ. ಯಾವಾಗಲೂ ತೊಗೊಂಡೋಗೋ ಥರನೇ ತೊಗೊಂಡೋಗಿ, ಅದಕ್ಕೇನು ವಿಶೇಷ ಅಂತ ಏನು ಕಾಯಿ ಬರೋಲ್ಲ ಅಂತ ಹೇಳಿದ್ರು. ನನಗೇನು ಅದ್ರ ಬಗ್ಗೆ ತುಂಬ ಅನುಭವ ಇರಲಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೋ ಅದು ಒಂದು 10 ಕೊಡಿ ಸಾಕು ಅಂತ. ಅವರು ಎಷ್ಟು ತೊಗೊಂಡು ಬನ್ನಿ ಅಂತಾರೋ, ನಂಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಅದಕ್ಕೆ ಒಂದು 10 ಕೊಡಿ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಆ್ಯಕ್ಚುಲಿ ನಾವು 3 ತೊಗೊಂಡು ಹೋಗಿದ್ವಿ. ಅಲ್ಲಿ ಪಾಯಿಂಟ್ ಮಾಡೋಕ್ಕೆ ಒಂದೇ ಅವ್ರು ಯೂಸ್ ಮಾಡಿದ್ದು. ಸಾಕಾಗತ್ತೆ, 2 ಅಥವಾ 3 ಏನಾದರೂ ಇದ್ದರೆ ಸಾಕಾಗುತ್ತೆ. ಮಾರ್ಕೆಟಿಂದ ತರಕಾರಿ ತರೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೋತೀವಲ್ಲ ಅದು ಇಂಪಾರ್ಟೆಂಟು. ಅದೇನಾದರೂ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಸೊಪ್ಪೆಲ್ಲ ಬಾಡ್ಕೊಂಡಿರುತ್ತೆ. ಒಂದು ಚೂರೂ ಏನು ತೊಗೊಂಬಂದಿದ್ದೆಲ್ಲ ವೇಸ್ಟ್ ಆ ಥರ ಆಗಿಬಿಡುತ್ತೆ. ನಂಜುಂಡೇಶ್ವರ ಸಿಕ್ಕಾಪಟ್ಟೆ ನನ್ನನ್ನು ಆಡಿಕೊಂಡು, ನೋಡಿ ಈಗ ಬಂದಿದ್ದೀವಿ, ಈ ಥರ ಹೇಳ್ತೀಯಾ ಆ ಥರ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ಕೊಂಡು ಕೂತಿದ್ರು. ಅವ್ರು ಬರ್ತಾರಲ್ಲ, ಅದಕ್ಕೆ ಅವರು ಪಾಪ ರೆಡಿಯಾಗಿದ್ದರು. ನಾನೇನಾದರೂ ಜಾಸ್ತಿ ಸೊಪ್ಪು ತೊಗೊಂಬಂದಿದ್ರೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲದನ್ನು ಸೋಸೋಕ್ಕೆ ಹೋಗಲ್ಲ, ಕಟ್ ಮಾಡಿಬಿಡ್ತೀನಿ. ಅಂದರೆ ಹಿಂದಿಂದು ಬುಡ ತೆಗ್ದಾಕ್ಬಿಡ್ತೀನಿ. ಇದೆಲ್ಲ ಸೋಸಲೇಬೇಕಾಗಿತ್ತು, ಅಂದರೆ ಒಂದೊಂದು ಥರ ಇರುತ್ತೆ, ಅದಕ್ಕೆ ಸ್ವಲ್ಪ ಸೋಸ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಏನಾದರೂ ಇದ್ದರೆ ಚಾಕು ತೊಗೊಂಡು ನೀಟಾಗಿ ಕಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ನಾವು ಮಾತಾಡ್ಕೊಂಡ್ವಿ ಏನಂತ ಹೇಳ್ಬಿಟ್ಟು, ಒಬ್ಬರ ಕೈಲೇ ಪಾಯಿಂಟ್ ಮಾಡ್ಸೋದು ಬೇಡ, ಒಂದು 2-3 ಜನನ ಕರ್ಸೋಣ. ಅವ್ರು ಬರೋದು ಇವ್ರಿಗೆ ಗೊತ್ತಾಗಲ್ಲ, ಇವ್ರು ಬರೋದು ಅವ್ರಿಗೆ ಗೊತ್ತಾಗಲ್ಲ. 3 ಜನನೂ ಎಲ್ಲಿ ಪಾಯಿಂಟ್ ಮಾಡಿರ್ತಾರೋ ಅದನ್ನು ಒಂದು ಫೈನಲ್ ಮಾಡಿಕೊಂಡು ಮಾಡಿಸೋಣ ಅಂತ ನಾವಿಬ್ಬರು ಮಾತಾಡ್ಕೊಂಡ್ವಿ. ನೋಡೋಣ ಹೇಗಾಗತ್ತೆ ಅಂತ, ಯಾರಿಗೂ ಗೊತ್ತಿಲ್ಲ. ಲಕ್ಷ ದುಡ್ಡು ಕೊಟ್ಟು ಬೋರ್ ಹಾಕಿಸಿ ಒಂದು ಹನಿನೂ ನೀರು ಬರದೇ ಇರೋರು ಇದ್ದಾರೆ. ನಾವಿದೆ ಫಸ್ಟ್ ಟೈಮು, ಅದ್ರ ಬಗ್ಗೆ ಏನೋ ಅನುಭವ ಇಲ್ಲದೆ ಇರೋದ್ರಿಂದ ಆ ಥರ ಅಂದ್ಕೊಂಡ್ವಿ. ಅದಕ್ಕೆ ಬೇರೆಯವರೆಲ್ಲ ಹೇಳಿದ್ರು, ಇಲ್ಲ ಬಂದವರೆಲ್ಲ ತುಂಬ ಕನ್ಫ್ಯೂಸ್ ಮಾಡಿಬಿಡ್ತಾರೆ, ಎಲ್ಲಾದರೂ ಯಾರನ್ನಾದರೂ ಒಬ್ಬರನ್ನ ಕರೆಸಿ ಎಲ್ಲಾದರೂ ಒಂದು ಕಡೆ ಪಾಯಿಂಟ್ ಮಾತ್ರ ಮಾಡಿಸಿ ಅಂತ ಹೇಳ್ಬಿಟ್ಟು ನಾನು ಅಟ್ಲೀಸ್ಟ್ ಇಬ್ಬರನ್ನಾದರೂ ಕರ್ಸೋಣ ಅಂತ ಅಂದ್ಕೊಂಡ್ವಿ. ಇಬ್ಬರನ್ನ ಆ್ಯಕ್ಚುಲಿ ಕರೆಸಿದ್ದಿದ್ದು ನಾವು. ಫಸ್ಟ್ ಇವ್ರು ಬಂದು ಪಾಯಿಂಟ್ ಮಾಡ್ತಾರೆ,
ಆಮೇಲೆ ಇನ್ನೊಬ್ಬರು ಬರ್ತಾರೆ, ಅವರು ಏನೋ ದೇವ್ರನ್ನ ಏನೋ ಪೂಜೆ ಮಾಡ್ತಾರಂತೆ. ಅವ್ರು ಇನ್ನೂ ಎಂಟ್ರೆನ್ಸಲ್ಲೇ ಹೇಳಿಬಿಟ್ರು, ನೀವು ಆಲ್ರೆಡಿ ಯಾರನ್ನೋ ಕರೆಸಿದ್ದೀರಾ ಪೂಜೆ ಮಾಡೋದಕ್ಕೆ ಅಂತೇಳಿ, ಅಂದರೆ ಪಾಯಿಂಟ್ ಮಾಡಿಸಿದ್ದೀರಾ ಆಲ್ರೆಡಿ ಅಂತ. ಏನೋ ಗೊತ್ತಿಲ್ಲ ಹೆಂಗೆ ಅಂತೇಳ್ಬಿಟ್ಟು ವಿಸ್ಮಯ ಅನಿಸುತ್ತೆ ಕೆಲವು ಸತಿ. ತರಕಾರಿ ಎಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಜಸ್ಟ್ ಹಾಕ್ತಾನೆ ಮಲ್ಕೊಂಡಿದ್ದೀನಿ. ನಂಜುಂಡೇಶ್ವರ್ ಫೋನ್ ಮಾಡಿದ್ರು, ಅವರು ಬರ್ತಾ ಇದ್ದಾರಂತೆ, ಇನ್ನೊಂದು 10-20 ನಿಮಿಷದಲ್ಲಿ ಇಲ್ಲೇ ಇರ್ತಾರಂತೆ ಅಂತ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಅಷ್ಟೊತ್ತಿಗೆ ನಂದು ಮೀಶೋದು ಒಂದು ಪಾರ್ಸಲ್ ಕೂಡ ಬಂದಿತ್ತು. ನಾನಿದು ಬೆಡ್ ಸ್ಪ್ರೆಡ್ನ ಆರ್ಡ್ರ್ ಮಾಡಿದೆ, ನಂಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಅದೇ ಥರದ್ದು ಇನ್ನೊಂದನ್ನು ಆರ್ಡ್ರ್ ಮಾಡಿದೆ. ಸ್ವಲ್ಪ ಕಲರ್ ಚೇಂಜ್ದು. ನಮ್ಮನೆ ಗೋಡೆ ಎಲ್ಲ ಬ್ಲೂ ಕಲರ್ ಇದೆ, ಅಂದರೆ ಒಂದು ಮಾಸ್ಟರ್ ಬೆಡ್ರೂಮ್ದು ಬ್ಲೂ ಕಲರ್ ಇದೆ. ಅದಕ್ಕೆ ಸ್ವಲ್ಪ ಬ್ಲೂ ಕಲರಲ್ಲೇ ಶೇಡಿಂಗ್ ತರಿಸೋಣ ಅಂತ ಅಂದ್ಕೊಂಡು ತರಿಸಿದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಕೆಳಗಡೆ ಹಾಕಿರೋದು ಕೂಡ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿತ್ತು. ತುಂಬ ಒಳ್ಳೆ ಉಲ್ಲನ್ ಅಂತಾರಲ್ಲ ಆ ಥರದ್ದು ತುಂಬ ಸಾಫ್ಟ್ ಮೆಟೀರಿಯಲ್ ಇತ್ತು. 2 ಕಲರ್ ಆಯ್ತು ಇವಾಗ. ನನಗಂತೂ ತುಂಬ ಇಷ್ಟ ಆಯಿತು. ಈ ಕಡೆ ಹಿಂಗೆ ಮಲ್ಕೊಂಡು ಹಿಂಗೆ ಅಂತ ಇದ್ದರೆ, ಕೈಯಲ್ಲಿ ಏನಾದರೂ ಹಿಂಗೆ ಅಂತ ಇದ್ದರೆ ತುಂಬಾ ಸ್ಮೂತಾಗಿ ಫೀಲ್ ಆಗುತ್ತೆ. ಎಡ್ಜಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಒಂದು ಸತಿ ಒಗೆದ್ಬಿಟ್ಟು ಯೂಸ್ ಮಾಡಬೇಕು. ಆ್ಯಕ್ಚುಲಿ ನಾನು ಹಾಗೆ ಮಾಡ್ತೀನಿ. ನೋಡೋಣ, ಅದು ಸೈಜೆಲ್ಲ ಕೆಲವು ಸತಿ ಏನಾಗುತ್ತೆ ಗೊತ್ತಾ, ನಾವು ಕಿಂಗ್ ಸೈಜ್ ತರಿಸಿದ್ರೂ ಅದು ಅಷ್ಟೊಂದು ಮೆಷರೇ ಇರಲ್ಲ. ಲೈಕ್ ಅದು ಚಿಕ್ಕದು ಬಂದಿರುತ್ತೆ, ಇಲ್ಲ ಅಂದರೆ ಕೆಲವು ಸತಿ ದೊಡ್ಡದು ಬಂದಿರುತ್ತೆ. ದೊಡ್ಡದು ಹಾಕಿದ್ರೂ ಚೆನ್ನಾಗಿರಲ್ಲ ನಿಮಗೆ, ಚಿಕ್ಕದು ಹಾಕಿದ್ರೂ ಚೆನ್ನಾಗಿರಲ್ಲ. ಕರೆಕ್ಟ್ ಮೆಜರ್ಮೆಂಟ್ ಇರಬೇಕು. ಸ್ವಲ್ಪ ಸೆಂಟ್ದು ಇದೆಲ್ಲ ಸ್ವಲ್ಪ ಸ್ಮೆಲ್ ಅಂತ ಅನ್ನಿಸ್ತಾ ಇತ್ತು, ಲೈಕ್ ಬಂಡಲ್ ಮಾಡಿ ಇಟ್ಬಿಟ್ಟಿರ್ತಾರಲ್ವ ಅದ್ರದ್ದು. ಸುಮ್ಮನೆ ಒಂದು ಸತಿ ಫಿಟ್ಟಿಂಗ್ ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿದೆ. ಅದರ ಮಾತ್ರ ಫಿಟ್ಟಿಂಗ್ ಕೂಡ ಸಖತ್ತಾಗಿತ್ತು. ಒಂಚೂರು ದೊಡ್ಡದಾಗೂ ಇರಲಿಲ್ಲ, ಚಿಕ್ಕದಾಗೂ ಇರಲಿಲ್ಲ. ಕಿಂಗ್ ಸೈಜ್ ಅಂದರೆ ಕಿಂಗ್ ಸೈಜನ್ನೇ ಇತ್ತು. ನನಗಂತೂ ಈ ಥರ ಇದ್ರೇ ಇಷ್ಟ ಆಗುತ್ತೆ. ದೊಡ್ಡದಾಗಿದ್ಬಿಟ್ರೆ ಅದೆಲ್ಲ ಒಂಥರ ಹಿಂಗೆಲ್ಲ ನೇತಾಡ್ತಾ ಇರುತ್ತೆ, ಅದು ಏನೂ ಚೆನ್ನಾಗಿ ಕಾಣಿಸಲ್ಲ. ಪಿಲ್ಲೋ ಕವರ್ ಕೂಡ ಚೆನ್ನಾಗಿತ್ತು, ನನಗಂತೂ ಭಾಳ ಇಷ್ಟ ಆಯಿತು. ನಂಜುಂಡೇಶ್ವರ ಬಂದು ತೆಂಗಿನಕಾಯಿ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದರು. 3 ತೆಂಗಿನಕಾಯಿ ತೊಗೊಂಡು ಹೋದ್ವಿ ನಾವು. ತೊಗೊಂಡು ಅಂದರೆ ಲೈಕ್ ಅದೊಂದು ಸ್ವಲ್ಪ ಗುಂಡುಗಿರ್ಬೇಕಂತೆ. ಓಕೆ ಅಂತ ಹೇಳ್ಬಿಟ್ಟು 3 ಅವರೇ ಸೆಲೆಕ್ಟ್ ಮಾಡಿದ್ರು. ನನಗೇನು ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಪಾಪ ಅವರಿಗೂ ಹೊಸ್ತು, ಅವರು ಯಾವುದೂ ಬೋರೆಲ್ಲ ಯಾವುದೂ ಹಾಕ್ಸಿರ್ಲಿಲ್ಲ. ಒಂದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ನೋಡಿಬಿಟ್ಟು 3 ತೆಂಗಿನಕಾಯಿ ತೊಗೊಂಡು ಹೊರಟ್ವಿ. ಹೋಗೋವಾಗ ಏನಾದರೂ ಪೂಜೆ ಮಾಡಬೇಕಾ ಅಂತ ಕೇಳಿದ್ವಿ. ಏನಿಲ್ಲ, ಅದನ್ನು ನಾವು ಬರೀ ಪಾಯಿಂಟ್ ಮಾಡಿಕೊಡ್ತೀವಿ, ನೀವು ಇವತ್ತೇ ಹಾಕ್ಸೋಂಗಿದ್ರೆ ಪೂಜೆ ಮಾಡಿ ಅಂತ ಹೇಳಿದ್ರು. ಅವ್ರು ಹಿಡ್ಕೊಂಡು ಓಡಾಡಿದ್ರೆ ಆ ತೆಂಗಿನಕಾಯಿ ಗರ 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 ಅಂತ ಸುತ್ತುತ್ತೆ. ಅದೇ ನಾವೇನಾದರೂ ಹಿಡ್ಕೊಂಡು ಓಡಾಡಿದ್ರೆ ಅದು ಕೂತಿರೋ ಜಾಗದಿಂದ ಒಂದು ಪಾಯಿಂಟ್ ಕೂಡ ಅಳ್ಳಾಡಲ್ಲಪ್ಪ. ಅವ್ರು ನೋಡಿದ್ರೆ ಓಡಿ ಬಂದು ಅಲ್ಲೇ ನಿಂತ್ಕೊತಾರೆ. ನಾನು ಹಿಡ್ಕೊಂಡು ಓಡಾಡಿದ್ರೆ ಅಲ್ಲೇ ಇದೆ. ನಂಜುಂಡೇಶ್ವರ್ಗಂತೂ ಒಂಚೂರು ನಂಬಿಕೆ ಇರಲಿಲ್ಲ. ಅವ್ರು ಹೋಗಿ ಅಲ್ಲಿ ಸೈಡಲ್ಲಿ ನಿಂತ್ಕೊಂಬಿಟ್ಟಿದ್ರು. ಏನು ಮಾಡೋದು, ಪಾಯಿಂಟ್ ಮಾಡಿಸ್ಲೇಬೇಕಲ್ಲ, ಯಾರನ್ನಾದ್ರೂ ಕರೆಸ್ಲೇಬೇಕು, ಪಾಯಿಂಟ್ ಮಾಡಿಸ್ಲೇಬೇಕು. ಯಾರನ್ನು ಕರೆಸೋದು, ಏನು ಮಾಡೋದು ನಮಗೂ ಗೊತ್ತಿರಲ್ಲ. ಅವ್ರು ಏನೇಂತ್ರಲ್ಲೋ ಅದೇನೇನೋ ಕಡ್ಡಿ, ಅವರೇನೋ ಏನೋ ತೊಗೊಂಬಂದಿದ್ರು, ಲೈಕ್ ಏನೋ ಒಂಥರ ಬಾಲ್ ಥರದ್ದು, ಅದರೊಳಗಡೆ ಏನೇನೋ ಐಟಮ್ಸ್ ಇದೆ ಅಂತ ಹೇಳಿದ್ರು. ಅದು ಎಲ್ಲ ನಮಗೆ ಒಟ್ಟು 3 ಕಡೆ ಪಾಯಿಂಟ್ನ ಕೊಟ್ಟರು ಅವರು. ಇದು ಕೊನೆಯಲ್ಲಿ ಪಾಯಿಂಟ್ನ ಕೊಟ್ಟಿದ್ದಾರಲ್ಲ, ಅದು ದೇವ್ ಮೂಲೆಯಲ್ಲಿ ಬರುತ್ತಂತೆ, ಅದು ವಾಸ್ತು ಪ್ರಕಾರನೂ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಸರಿ ಅದೇ ಇರಲಿ ಓಕೆ ಅಂತ ಅಂದ್ಕೊಂಡು ಅದನ್ನೇ ಓಕೆ ಮಾಡಿದ್ವಿ. ಆದರೆ ಮಾತ್ರ ಅವ್ರದ್ದು ಎಕ್ವಿಪ್ಮೆಂಟ್ಸಲ್ಲೆಲ್ಲ, ಆದರೆ ಅವ್ರ ಎಕ್ವಿಪ್ಮೆಂಟ್ಸಲ್ಲಿ ಅವ್ರು ಮಾಡಿದ್ರೆ ಬರುತ್ತೆ, ನಾವು ಹಿಡ್ಕೊಂಡು ಹೊರಡಿದ್ರೆ ಒಂದು ಚೂರು ತೆಂಗಿನಕಾಯಿ ಅಳ್ಳಾಡೋದೇ ಇಲ್ಲ. ಆಮೇಲೆ ಹೇಳಿದ್ರು ಅದೇನೋ ಜಲರೇಖೆ ಇರಬೇಕು ಅವಾಗಲೇ ಬರೋದು ಅಂತ ಹೇಳ್ಬಿಟ್ಟು. ಹಂಗೇನು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಮಾತ್ರ ಅವ್ರು ಮಾತ್ರ ಸೂಪರಾಗಿ ಹಿಡ್ಕೊಂಡು ಓಡಾಡಿ ಎಲ್ಲ ನಮಗೆಲ್ಲ ತೋರಿಸಿದ್ರು. ನೋಡಿ ಇಲ್ಲೇ ಪಾಯಿಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಏನೋ ಮೊಳೆ ಥರ ತಂದಿದ್ರು ಅವರೇನೇ, ಅದನ್ನು ಒಡೆದ್ಬಿಟ್ಟು ಹೇಳಿದ್ರು. ಇದಕ್ಕೆ 3-4 ಕಡೆ ನೀರಿಗೆ ಸೋರ್ಸ್ ಇದೆ, ನಿಮಗೆ ಒಂದು 300 ಅಡಿಗೆ ನೀರು ಸಿಗುತ್ತೆ ಅಂತಲೂ ಕೂಡ ಹೇಳಿದ್ರು. ಆ್ಯಕ್ಚುಲಿ ಅಷ್ಟಕ್ಕೆ ನೀರು ಕೂಡ ಸಿಕ್ಕಿದೆ. ನನಗೆ ಒಂದು ಮಿರಾಕಲ್ ಅಂತ ಅನ್ನಿಸ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನೊಬ್ಬರು ಯಾರೋ ಬಂದಿದ್ದರು, ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಹೋಗಿದ ತಕ್ಷಣವೇ ಇಲ್ಲ ನೀರು ಬೀಳುತ್ತೆ, ಆ ಹುಡುಗಿನ ನೋಡಿದ್ರೇ ಗೊತ್ತಾಗತ್ತೆ ನೀರು ಬೀಳುತ್ತೆ ಅಂತ ಹೇಳಿದ್ರು. ನನ್ನನ್ನು ನೋಡಿಬಿಟ್ಟು ಇವ್ರು ಪಾಯಿಂಟ್ ಮಾಡಿದ್ರಲ್ಲ ಅದೇ ಜಾಗಕ್ಕೆ ಡೈರೆಕ್ಟಾಗಿ ಹೋಗಿ ನಿಂತ್ಕೊಂಡ್ರು. ನಮ್ದು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಡಿದೆ, ಸಾರಿ. ಇನ್ನೊಂದು ಸತಿ ನೋಡ್ತೀವಿ, ನಂಜುಂಡೇಶ್ವರ ಮೊಬೈಲಲ್ಲಿ ಏನಾದರೂ ಇದ್ದರೆ ಸಿಗತ್ತೆ. ನೋಡಿ ಅಲ್ಲಿಗೇ ಕರ್ಕೊಂಡು ಹೋಗ್ತಾ ಇದೆ, ಅಲ್ಲೇ ಇದೆ ಅಂತ ಹೇಳಿಬಿಟ್ಟು ಹೋಗಿ ಅಲ್ಲಿ ಪಾಯಿಂಟ್ ಮಾಡಿದ್ರು.
ನನಗಂತೂ ಗೊತ್ತಿಲ್ಲ, ನಾವು ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದೀವಿ ಆದ್ರೂ ಇದನ್ನೆಲ್ಲ ನಂಬ್ತೀವಿ, ನಂಬೇಕಾ ಬೇಡವಾ ಅಂತ ಗೊತ್ತಿಲ್ಲ ನನಗೆ. ನನಗೆ ಏನು ಅನ್ನಿಸ್ತೋ ಅದನ್ನು ಹೇಳಿದ್ದೀನಿ ಹಾನೆಸ್ಟಾಗಿ. ಆಮೇಲೆ ಅದೇನೋ ಕೊಟ್ಟರು, ನೀವು ಹಿಡ್ಕೊಂಡು ಓಡಾಡಿ, ಅದು ಹಿಂಗೆ ನೀರಿದ್ರೆ ಹಿಂಗೆ ತಿರುಗುತ್ತೆ ಅಂತ. ನನಗಂತೂ ಸೀರಿಯಸ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ನನಗೇನೂ ಗೊತ್ತಾಗಿಲ್ಲ. ನಾನು ಸುಮ್ಮನೆ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. ನನಗಂತೂ ಒಂದು ಸ್ವಲ್ಪನೂ ಗೊತ್ತಾಗಲಿಲ್ಲ. ಆಮೇಲೆ ಮೊಬೈಲೆಲ್ಲ ಇಟ್ಕೊಂಡಿರಬಾರ್ದು ಅಂತ ಹೇಳಿದ್ರು. ಮೊಬೈಲೆಲ್ಲ ನಂಜುಂಡೇಶ್ವರ್ ಕೈಲಿ ಕೊಟ್ಬಿಟ್ಟೆ. ನಾನು ಹಂಗಾದ್ರೂ ನಂಗೆ ಒಂಚೂರು ಅಲ್ಲಿ ಏನು ಪಾಸಿಟಿವ್ ಅಂತ ನಂಗೆ ಗೊತ್ತಾಗಲೇ ಇಲ್ಲ. ಸರಿ, ಏನು ಮಾಡೋಕ್ಕಾಗತ್ತೆ, ಮನೆಗೆ ಬಂದ್ವಿ. ಅವರಲ್ಲಿ ಪಾಯಿಂಟ್ ಮಾಡಿಕೊಟ್ಬಿಟ್ಟು ಮಳೆ ಹೊಡ್ಕೊಟ್ಬಿಟ್ಟು ಹೋದರು. ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ನೋಡೋಣ ಇನ್ನೊಬ್ಬರನ್ನ ಕರೆಸ್ತೀವಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಬಂದುಬಿಟ್ಟು ಅಲ್ಲಿ ನೀರು ಸಿಗುತ್ತೆ ಅಂತ ಹೇಳಿದ್ರು. ಅದೊಂದು ಖುಷಿ ವಿಷಯ. ಮನೆಗೆ ಬಂದು ದೋಸೆಗೆ ನೆನೆ ಹಾಕಿದ್ದೆ. ಅದೇ ಟಾಪಿಕ್ಕು, ದೋಸೆ ರುಬ್ಬಬೇಕಾದ್ರೆ, ಮಲ್ಕೋಬೇಕಾದ್ರೆ, ಬೇರೆ ಏನಾದರೂ ಮಾತಾಡಬೇಕಾದ್ರೆ ಬೇರೆ ಏನೂ ಟಾಪಿಕ್ಕೇ ಇರಲಿಲ್ಲ. ಬರೀ ಅದನ್ನೇ ಮಾತಾಡ್ತಾಯಿದ್ವಿ ಇಬ್ಬರೂ. ಬೆಳಗ್ಗೆ ಮಾರ್ಕೆಟಿಗೆ ಹೋಗಿದ್ದಾಗ ಗೆಣಸು ತೊಗೊಂಡು ಬಂದಿದ್ನಲ್ಲ, ಅದನ್ನು ಬೇಯಿಸಿದೆ. ಅದೇನು ತುಂಬ ಚೆನ್ನಾಗಿರಲಿಲ್ಲ, ಏನೋ ಒಂಥರ ಗಟ್ಟಿಗಿತ್ತು. ಯಾಕೆ ಅಂತ ಗೊತ್ತಿಲ್ಲ. ಈ ವ್ಲಾಗ್ ಕೂಡ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲವ್ ಯು ಆಲ್. ಬೈ ಬಾಯ್.